ದ ಡಿಬೇಟ್ಗೆ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊಟ್ಟಿರೋ ವಿಷಯ ಸಂಧ್ಯಾವಂದನೆಯ ಒಂದು ಬಹುಮುಖ್ಯವಾದ ಅಂಗ ಅಂದ್ರೆ ಗಾಯತ್ರಿ ಮಂತ್ರ ಜಪ. ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥವನ್ನ ಆಧಾರವಾಗಿಟ್ಕೊಂಡು ಈ ಜಪದ ನಿಜವಾದ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಇದು: ಗಾಯತ್ರಿ ಜಪದ ನಿಜವಾದ ಸಾರ ಯಾವುದು? ಅದು ಕಟ್ಟುನಿಟ್ಟಾದ ವಿಧಿವಿಧಾನಗಳನ್ನು ಪಾಲಿಸೋದಕ್ಕೆ ಹೆಚ್ಚು ಒತ್ತು ಕೊಡುವ ಒಂದು ಕರ್ಮ ಮಾರ್ಗವೇ, ಅಥವಾ ಮಂತ್ರದ ಆಳವಾದ ಅರ್ಥ, ಅದರ ಆಂತರಿಕ ಚಿಂತನೆಗೆ ಅಂದ್ರೆ ಜ್ಞಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಮಾರ್ಗವೇ? ನನ್ನ ವಾದದ ಪ್ರಕಾರ ಜಪದ ಸಂಪೂರ್ಣ ಪರಿಣಾಮಕ್ಕೆ ಭೂತೋಚ್ಚಾಟನೆ, ಆಸನ ಶುದ್ಧಿಯಂತಹ ಪೂರ್ವಸಿದ್ಧತಾ ಆಚರಣೆಗಳನ್ನು ನಿಖರವಾಗಿ ಪಾಲಿಸುವುದೇ ಅಡಿಪಾಯ. ಇಲ್ಲ, ನಾನಿದನ್ನು ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ನೋಡ್ತೀನಿ. ನನ್ನ ಪ್ರಕಾರ ಈ ಆಚರಣೆಗಳು ಮುಖ್ಯನೇ, ಇಲ್ಲ ಅಂತಲ್ಲ. ಆದರೆ ಗಾಯತ್ರಿ ಮಂತ್ರದ ನಿಜವಾದ ಶಕ್ತಿ ಇರೋದು ಅದರ ಆಳವಾದ ಅರ್ಥವನ್ನ ತಿಳಿದು ಆಂತರಿಕವಾಗಿ ಮಾಡೋ ಆ ಅನುಸಂಧಾನ ಅಥವಾ ಚಿಂತನೆಯಲ್ಲಿಯೇ. ಸರಿ, ನನ್ನ ವಾದವನ್ನ ಆ ಗ್ರಂಥದ ಆಧಾರದ ಮೇಲೆ ಮಂಡಿಸ್ತೀನಿ. ಈಗ ನೋಡಿ, ಸಂಧ್ಯಾವಂದನೆಯ ಅಂತರಂಗದಲ್ಲಿ ಸಂಧ್ಯಾವಂದನೆಯನ್ನ ಮಹಾಯೋಗ ಅಂತ ಕರೆದಿದ್ದಾರೆ. ಅಂದ್ರೆ ಇದು ಪತಂಜಲಿಯ ಅಷ್ಟಾಂಗ ಯೋಗದ ಎಲ್ಲಾ 8 ಅಂಗಗಳನ್ನು ಒಳಗೊಂಡಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಹೀಗೆ ಒಂದು ಕ್ರಮಬದ್ಧವಾದ ಹಂತಹಂತವಾದ ಪ್ರಕ್ರಿಯೆ ಇದು. ಗ್ರಂಥವು ಜಪಕ್ಕ ಮುಂಚೆ ನಾವು ಪಾಲಿಸಲೇಬೇಕಾದ ಹಲವಾರು ಕ್ರಮಗಳನ್ನು ವಿವರಿಸುತ್ತೆ. ಭೂತೋಚ್ಚಾಟನೆ, ಅಂದ್ರೆ ನಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡೋದು. ಆಸನ ಶುದ್ಧಿ, ಅಂದ್ರೆ ನಾವು ಕೂರೋ ಜಾಗ ಪ್ರತ್ಯೇ ನಮ್ಮ ದೇಹವನ್ನು ಸಿದ್ಧಪಡಿಸ್ಕೊಡೋದು. ಪ್ರಾಣಾಯಾಮ, ಕರನ್ಯಾಸ ಮತ್ತೆ ಷಡಂಗನ್ಯಾಸ. ಇವೆಲ್ಲವೂ ಕೇವಲ ಸಾಂಕೇತಿಕ ಆಚರಣೆಗಳಲ್ಲ, ಇವುಗಳಿಗೆ ಒಂದು ನಿರ್ದಿಷ್ಟ ಉದ್ದೇಶ ಇದೆ. ಹೇಗೆ ಅಂದ್ರೆ, ಜ್ಞಾನವೆಂಬ ಬೆಳೆ ಬೆಳೆಯೋಕೆ ಕರ್ಮವೆಂಬ ಭೂಮಿಯನ್ನ ಮೊದಲು ಹದಗೊಳಿಸಲೇಬೇಕು. ಬೀಜವನ್ನ ನೇರವಾಗಿ ಕಲ್ಲು ನೆಲದ ಮೇಲೆ ಹಾಕಿದ್ರೆ ಪ್ರಯೋಜನ ಇಲ್ವೋ ಅಲ್ವಾ? ಈ ಕ್ರಮಬದ್ಧವಾದ ಆಚರಣೆಗಳೇ ಜಪಕ್ಕೆ ಬೇಕಾದ ದೈಹಿಕ ಮತ್ತು ಆಧ್ಯಾತ್ಮಿಕ ಪ್ರಾಪ್ತತೆ ಅಂದ್ರೆ ಅರ್ಹತೆಯನ್ನ ನಮಗೆ ತಂದುಕೊಡುತ್ತೆ. ಈ ಅಡಿಪಾಯ ಇಲ್ದೆ ಮಾಡೋ ಜಪ ಅಪೂರ್ಣ. ನೀವು ಹೇಳಿದ ಆ ಪ್ರಾಪ್ತತೆ ಅಥವಾ ಅರ್ಹತೆ ಅನ್ನೋ ಮಾತು ಬಹಳ ಮುಖ್ಯ. ಆದರೆ ಆ ಪ್ರಾಪ್ತತೆ ಕೇವಲ ಬಾಹ್ಯ ಶುದ್ಧಿಯಿಂದ, ಅಂದ್ರೆ ಬರೀ ಕರ್ಮದಿಂದ ಬರುತ್ತಾ, ಅಥವಾ ಜ್ಞಾನದಿಂದ ಬರೋ ಆಂತರಿಕ ಅರಿವಿನಿಂದ ಬರುತ್ತಾ? ನೋಡಿ, ಗ್ರಂಥದಲ್ಲಿ ಒಂದು ಬಹಳ ಸ್ಪಷ್ಟವಾದ ಮಾತಿದೆ: ಅನರ್ಥಜ್ಞೋಯೋ ಮಂತ್ರೋಕ್ತೋ ನಾರ್ಥಾಯ ಜ್ಞಾನತಃ. ಇದರ ಅರ್ಥ, ಮಂತ್ರದ ಅರ್ಥ ತಿಳಿಯದೆ ಜಪಿಸಿದರೆ ಅದರಿಂದ ಪೂರ್ಣ ಫಲ ಸಿಗೋದಿಲ್ಲ. ಈ ಒಂದು ವಾಕ್ಯವೇ ಜ್ಞಾನದ ಪ್ರಾಮುಖ್ಯತೆಯನ್ನ ಎಲ್ಲಕ್ಕಿಂತ ಎತ್ತಿ ಹಿಡಿಯುತ್ತೆ. ಜಪದ ಅಂತಿಮ ಗುರಿಗೇನು? ಭಗವಂತನ ಉಪಾಸನೆ. ಅದು ಕೇವಲ ಒಂದು ಬಾಹ್ಯ ಕ್ರಿಯೆ ಅಲ್ಲ, ಅದೊಂದು ಆಂತರಿಕ ಅನುಭೂತಿ. ಅದಕ್ಕಾಗಿಯೇ ಗ್ರಂಥ ಪದೇ ಪದೇ ಅನುಸಂಧಾನ ಅಂದ್ರೆ ಆಳವಾದ ಚಿಂತನೆಯ ಬಗ್ಗೆ ಒತ್ತಿ ಹೇಳುತ್ತೆ. ಈ ಅನುಸಂಧಾನವನ್ನೇ ಹೆಚ್ಚು ಹೆಚ್ಚು ಮಾಡಿದ ಹಾಗೆ ನಮ್ಮ ಭಕ್ತಿ ಶ್ರದ್ಧೆ ಕೂಡ ಹೆಚ್ಚುತ್ತೆ ಅಂತನೂ ಹೇಳಲಾಗಿದೆ. ನೀವು ಹೇಳಿದ ಆಚರಣೆಗಳು ಈ ಚಿಂತನೆಗೆ ಪೂರಕವಾಗಿವೆ, ಸರಿ. ಆದರೆ ಅವುಗಳೇ ಗುರಿಯಲ್ಲ. ಕರ್ಮ ದೇಹವಾದರೆ ಜ್ಞಾನ ಅದರ ಆತ್ಮ. ಆತ್ಮ ಇಲ್ಲದ ದೇಹಕ್ಕೆ ಬೆಲೆ ಇದೆಯಾ? ಆ ದೃಷ್ಟಿಕೋನ ಕುತೂಹಲಕಾರಿಯಾಗಿದೆ. ಆದ್ರೆ ಭೂತೋಚ್ಚಾಟನೆಯಂಥ ಒಂದು ಪ್ರಬಲವಾದ ಕ್ರಿಯೆಯನ್ನ ನೀವು ಕೇವಲ ಪೂರಕ ಅಂತ ಹೇಗೆ ಹೇಳ್ತೀರಿ? ಮೂಲ ಗ್ರಂಥದಲ್ಲಿ ಅದರ ಮಹತ್ವವನ್ನ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಸತ್ಕರ್ಮಗಳ ಆಚರಣೆಗೆ ತೊಡಗುವಾಗ ಅಸುರಿ ಶಕ್ತಿಗಳು ನಮ್ಮನ್ನು ಆಕರ್ಷಿಸಲು ಹವಣಿಸುತ್ತವೆ ಮತ್ತು ಅವುಗಳ ಆಕ್ರಮಣಕ್ಕೆ ಒಳಗಾದ ಮರುಕ್ಷಣದಲ್ಲೇ ಕಾಮಕ್ರೋಧಾದಿಗಳು ಉಂಟಾಗಬಹುದು ಅಂತ ಎಚ್ಚರಿಸಿದ್ದಾರೆ. ಇಲ್ಲಿ ಆಕ್ರಮಣ ಅನ್ನೋ ಪದ ಬಳಸಿದ್ದಾರೆ. ಅದು ಗಮನಿಸಬೇಕಾದ ಅಂಶ. ಇದು ಕೇವಲ ನಮ್ಮೊಳಗಿನ ಯೋಚನೆಯಲ್ಲ, ಅದೊಂದು ಬಾಹ್ಯ ಶಕ್ತಿಯ ಪ್ರಭಾವವನ್ನ ಸೂಚಿಸುತ್ತೆ. ಅದನ್ನ ತಡೆಯೋಕೆ ಭೂತೋಚ್ಚಾಟನೆಯಂತಹ ಒಂದು ಪ್ರಾಯೋಗಿಕ ರಕ್ಷಣಾತ್ಮಕ ಕ್ರಿಯೆ ಅತ್ಯಗತ್ಯ. ಇದೊಂದು ಗಟ್ಟಿಮುಟ್ಟಾದ ಆಧ್ಯಾತ್ಮಿಕ ಶುದ್ಧೀಕರಣ. ಈ ಅಡಿಪಾಯವನ್ನೇ ನಿರ್ಲಕ್ಷಿಸಿ ಕೇವಲ ಜ್ಞಾನದ ಬಗ್ಗೆ ಮಾತಾಡೋದು ಸರಿನಾ? ನಾನು ಅದರ ಅವಶ್ಯಕತೆಯನ್ನ ನಿರಾಕರಿಸ್ತಾ ಇಲ್ಲ. ಒಂದ್ ನಿಮಿಷ, ನಾನು ಹೇಳ್ತಿರೋದು ಅದರ ಅರ್ಥವನ್ನ ಬೇರೆ ರೀತಿ ನೋಡೋಣ ಅಂತ. ಆ ಅಸುರಿ ಶಕ್ತಿಗಳನ್ನ ನಮ್ಮ ಆಂತರಿಕ ಶತ್ರುಗಳಾದ ಕಾಮ, ಕ್ರೋಧ, ಲೋಭಗಳು ಅಂದೆ ಯಾಕೆ ಅರ್ಥೈಸ್ಕೊಳ್ಬಾರ್ದು? ಇವು ನಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಮಾಡ್ತಾವೆ ಅಲ್ವಾ? ಹಾಗೆ ನೋಡಿದ್ರೆ ಈ ಆಚರಣೆಯು ಆ ಆಂತರಿಕ ಅಡೆತಡೆಗಳನ್ನ ನಾನು ಜಯಿಸ್ತೀನಿ ಅಂತ ಸಂಕಲ್ಪ ಮಾಡೋಕಿರೋ ಒಂದು ಶಕ್ತಿಯುತವಾದ ಮಾನಸಿಕ ಸಾಧನ. ಇನ್ನೊಂದು ಮುಖ್ಯವಾದ ಅಂಶವನ್ನ ಗಮನಿಸಿ. ಭೂತೋಚ್ಚಾಟನೆಯ ಕೊನೆಯಲ್ಲಿ ಮಾಡೋ ಪ್ರಾರ್ಥನೆಯ ಸಾರಾಂಶ ಏನು?
ಗ್ರಂಥದ ಪ್ರಕಾರ ಅದರ ಅಂತಿಮ ಉದ್ದೇಶ ನಮಗೆ ಉತ್ತಮ ಜ್ಞಾನ ಪ್ರಾಪ್ತಿಯಾಗಲಿ ಅನ್ನೋದೇ ಆಗಿದೆ. ನೋಡಿ, ಒಂದು ಕರ್ಮದ ಅಂತಿಮ ಗುರಿಯೇ ಜ್ಞಾನ ಆಗಿದೆ. ಹಾಗಾಗಿ ಈ ಕರ್ಮ ಬಾಹ್ಯ ಶಕ್ತಿಗಳನ್ನ ಓಡಿಸೋದಕ್ಕಿಂತ ಹೆಚ್ಚಾಗಿ ಜ್ಞಾನವನ್ನ ಪಡೆಯೋಕೆ ನಮ್ಮ ಮನಸ್ಸನ್ನ ಸಿದ್ಧಪಡಿಸೋ ಒಂದು ಪ್ರಕ್ರಿಯೆ ಅಂತ ನನಗನ್ಸುತ್ತೆ. ಸರಿ, ನೀವ್ ಹೇಳೋ ಹಾಗೆ ಅಂತಿಮ ಗುರಿ ಜ್ಞಾನವೇ ಇರ್ಬೋದು. ಆದ್ರೆ ಅಲ್ಲಿಗೆ ತಲುಪೋಕೆ ಒಂದು ಮಾರ್ಗ ಬೇಕಲ್ಲ, ಆ ಮಾರ್ಗವೇ ಕರ್ಮ. ಮತ್ತೆ ಆಕ್ರಮಣ ಅನ್ನೋ ಪದದ ಬಳಕೆಯ ಬಗ್ಗೆ ನಾನ್ ಹೇಳಿದ ಮಾತನ್ನ ನೀವು ಒಪ್ತೀರಾ? ಅದು ಬಾಹ್ಯ ಪ್ರಭಾವವನ್ನ ಸೂಚಿಸುತ್ತೆ. ಅಂದ್ರೆ ನಮ್ಮ ಪರಿಸರವನ್ನ ಮೊದಲು ಶುದ್ಧಗೊಳಿಸ್ಬೇಕು, ಆಮೇಲೆ ಆಂತರಿಕ ಶುದ್ಧಿಯ ಕಡೆ ಗಮನ ಹರಿಸ್ಬೇಕು. ಈ ಕ್ರಮವನ್ನ ನಾವು ಪಾಲಿಸಲೇಬೇಕು. ಭಾಷೆ ಬಗ್ಗೆ ನಿಮ್ಮ ವಾದವನ್ನ ನಾನು ಗೌರವಿಸ್ತೀನಿ. ಆದರೆ ಗ್ರಂಥ ವಿವರಿಸೋ ಅದರ ಪರಿಣಾಮ ಕಾಮ ಮತ್ತು ಕ್ರೋಧ ಇವು ನಿಸ್ಸಂದೇಹವಾಗಿ ಆಂತರಿಕ ಅನುಭವಗಳು. ಹಾಗಾಗಿ ಬಾಹ್ಯಕ್ರಿಯೆಯು ಆಂತರಿಕ ಸಂಕಲ್ಪವನ್ನ ಬಲಪಡಿಸೋಕಿರೋ ಒಂದು ಮಾರ್ಗ ಅಷ್ಟೇ. ಸರಿ, ಈ ಆಂತರಿಕ ಶುದ್ಧೀಕರಣದ ಕಲ್ಪನೆ ಆಸನ ಶುದ್ಧಿಯ ವಿಷಯದಲ್ಲೂ ಮುಂದುವರಿಯುತ್ತಾ? ಯಾಕಂದ್ರೆ ಗ್ರಂಥ ಅಲ್ಲೂ ಭೌತಿಕ ಮತ್ತು ಆಂತರಿಕ ಶುದ್ಧಿಯ ಬಗ್ಗೆ ಮಾತಾಡುತ್ತೆ. ಹೌದು, ಖಂಡಿತ. ಆಸನ ಶುದ್ಧಿಯ ವಿಷಯಕ್ಕೆ ಬಂದ್ರೆ ನನ್ನ ವಾದ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಗ್ರಂಥ ಇಲ್ಲಿ 2 ಅರ್ಥಗಳನ್ನ ಕೊಡುತ್ತೆ. ಒಂದು, ನಾವು ಕೂತ್ಕೊಳ್ಳೋ ಭೌತಿಕ ಆಸನ ಅಂದ್ರೆ ಚಾಪೆ ಅಥವಾ ಮಣೆ. ಇನ್ನೊಂದು, ಸಾಧಕನ ದೇಹವೇ ಒಂದು ಆಸನ. ಆಸನಂ ಪವಿತ್ರಂ ಕುರು ಅಂತ ಭೂದೇವಿಯನ್ನ ಪ್ರಾರ್ಥಿಸೋದು ಒಂದು ನೇರವಾದ ಭೌತಿಕ ಆಚರಣೆ. ಇದು ನಮ್ಮ ಸುತ್ತಲಿನ ಪರಿಸರ ಮತ್ತೆ ನಮ್ಮ ದೈಹಿಕ ಶುಚಿತ್ವ ಆಧ್ಯಾತ್ಮಿಕ ಸಾಧನೆಗೆ ಎಷ್ಟು ಮುಖ್ಯ ಅನ್ನೋದನ್ನು ತೋರಿಸುತ್ತೆ. ಈ ಕರ್ಮ ಇಲ್ಲದೆ ಸಾಧನೆಗೆ ಬೇಕಾದ ಪವಿತ್ರವಾದ ಜಾಗ ಅಥವಾ ಕ್ಷೇತ್ರ ಸಿದ್ಧ ಆಗೋದಿಲ್ಲ. ಅದು ಒಂದು ಮಹತ್ವದ ಅಂಶ, ಸರಿ. ಆದ್ರೆ ಅದರ ಆಳವಾದ ಅರ್ಥವನ್ನ ನಾವು ಪರಿಗಣಿಸ್ಬೇಕಲ್ವೇ? ದೇಹ ಅನ್ನೋ ಆಸನವನ್ನ ಶುದ್ಧೀಕರಿಸೋದು ಅಂದ್ರೆ ಏನು? ಅದು ಕೇವಲ ಸ್ನಾನ ಮಾಡೋದಕ್ಕೆ ಸೀಮಿತನಾ? ಖಂಡಿತ ಇಲ್ಲ. ಗ್ರಂಥವೇ ಹೇಳೋ ಹಾಗೆ ಸಂಧ್ಯಾವಂದನೆ ಅಷ್ಟಾಂಗಯೋಗದ ಒಂದು ಭಾಗ. ಹಾಗಿದ್ರೆ ದೇಹ ಅನ್ನೋ ಆಸನವನ್ನ ಶುದ್ಧೀಕರಿಸೋ ನಿಜವಾದ ಮಾರ್ಗಗಳು ಯಾವುವು? ಅಷ್ಟಾಂಗಯೋಗದ ಮೊದಲ 2 ಅಂಗಗಳಾದ ಯಮ ಮತ್ತು ನಿಯಮಗಳು, ಅಂದ್ರೆ ಅಹಿಂಸೆ, ಸತ್ಯ, ಕದಿಯದಿರೋದು, ಬ್ರಹ್ಮಚರ್ಯ ಮತ್ತೆ ಅಪರಿಗ್ರಹ. ಈ ತತ್ವಗಳನ್ನ ಪಾಲಿಸುವುದೇ ನಿಜವಾದ ದೇಹ ಶುದ್ಧಿ. ಹಾಗಾಗಿ ಆಸನ ಶುದ್ಧಿಯ ಆಚರಣೆಯು ಕೇವಲ ಆ ಕ್ಷಣದ ಒಂದು ಕ್ರಿಯೆಯಲ್ಲ, ಅದು ನಿರಂತರವಾಗಿ ಪಾಲಿಸಬೇಕಾದ ಒಂದು ಆಂತರಿಕ ಶುದ್ಧೀಕರಣದ ಸ್ಥಿತಿಗೆ ಪ್ರೇರಣೆ. ಕ್ರಿಯೆ ಮುಖ್ಯ, ಆದ್ರೆ ಅದರ ಹಿಂದಿನ ತತ್ವ ಅದಕ್ಕಿಂತಲೂ ಹೆಚ್ಚು ಮುಖ್ಯ. ನೀವು ಹೇಳೋದನ್ನ ನಾನು ಒಪ್ಕೊಳ್ತೀನಿ. ಯಮ ಮತ್ತು ನಿಯಮಗಳು ಅಂತಿಮ ಗುರಿ, ಆದ್ರೆ ಆ ತತ್ವಗಳನ್ನ ಆಚರಣೆಗೆ ತರೋದೇ ಕರ್ಮ. ದಿನ ಬೆಳಗ್ಗೆ ಎದ್ದು ಆಸನವನ್ನ ಶುದ್ಧಿ ಮಾಡ್ಕೊಳ್ಳೋ ಆ ಸಣ್ಣ ಕ್ರಿಯೆಯೇ ದಿನವಿಡೀ ನಾನು ಸತ್ಯ ಅಹಿಂಸೆಯನ್ನ ಪಾಲಿಸ್ಬೇಕು ಅನ್ನೋ ದೊಡ್ಡ ತತ್ವವನ್ನ ನೆನಪಿಸ್ತೆ. ಆಚರಣೆ ಇಲ್ಲದೆ ತತ್ವ ಕೇವಲ ಪುಸ್ತಕದಲ್ಲಿರೋ ಮಾತಾಗಿ ಉಳಿಯುತ್ತೆ. ನೀವು ಪದೇ ಪದೇ ಜ್ಞಾನದ ಪ್ರಾಮುಖ್ಯತೆಯ ಬಗ್ಗೆ ಮಾತಾಡ್ತಿದ್ದೀರಿ, ಆದ್ರೆ ಕರ್ಮವಿಲ್ಲದೆ ಆ ಜ್ಞಾನ ಜೀವನದಲ್ಲಿ ಹೇಗೆ ಸ್ಥಿರವಾಗುತ್ತೆ? ಒಬ್ಬ ವ್ಯಕ್ತಿ ಈ ಯಾವುದೇ ಕರ್ಮಗಳನ್ನ ಮಾಡದೆ ಕೇವಲ ಮಂತ್ರದ ಅರ್ಥವನ್ನ ಆಳವಾಗಿ ಚಿಂತಿಸಿದ್ರೆ ಅವನಿಗೆ ಜಪದ ಪೂರ್ಣ ಫಲ ಸಿಗುತ್ತಾ? ಗ್ರಂಥ ಇದನ್ನ ಎಲ್ಲಿಯಾದ್ರೂ ಬೆಂಬಲಿಸುತ್ತಾ? ಅತ್ಯುತ್ತಮ ಪ್ರಶ್ನೆ. ನಾನು ಕರ್ಮ ಅನಾವಶ್ಯಕ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಆದರೆ ಪ್ರಾಧಾನ್ಯತೆಯ ವಿಷಯ ಬಂದಾಗ ಜ್ಞಾನವೇ ಮೊದಲು ಅಂತಿದ್ದೀನಿ. ಈಗ ಅರ್ಥಜ್ಞಾನದ ಮಹತ್ವದ ಬಗ್ಗೆ ನೇರವಾಗಿ ಮಾತಾಡೋಣ. ಗ್ರಂಥ ಇಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಮಂತ್ರಾರ್ಥವನ್ನ ತಿಳಿಯಲೇಬೇಕು ಅಂತ ಸ್ಪಷ್ಟವಾಗಿ ಹೇಳತ್ತೆ. ಅರ್ಥ ತಿಳಿಯದ ಜಪಕ್ಕೆ ಪೂರ್ಣ ಫಲ ಸಿಗೋದಿಲ್ಲ. ಇಲ್ಲಿ ಪೂರ್ಣ ಅನ್ನ ಪದವನ್ನ ಗಮನಿಸಿ. ಇದು ಜ್ಞಾನವನ್ನ ಜಪದ ಯಶಸ್ಸಿಗೆ ಒಂದು ಅನಿವಾರ್ಯವಾದ ಮಾನದಂಡವನ್ನಾಗಿ ಮಾಡತ್ತೆ. ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ರಂಥ ಏನು ಹೇಳುತ್ತೆ ಗೊತ್ತಾ? ಬದುಕಿನ ಬೇರೆ ಬೇರೆ ಬಗೆಯ ಚಟುವಟಿಕೆಗಳಿಗೆ, ಸಮಸ್ಯೆಗಳಿಗೆ, ಸಾಧನೆಗಳಿಗೆ ಸಂಬಂಧಿಸಿದಂತೆ ಗಾಯತ್ರಿ ಮಂತ್ರಾರ್ಥದ ಚಿಂತನೆ ನಮ್ಮ ನೆರವಿಗೆ ಬರುತ್ತದೆ. ಇದು ಅತ್ಯಂತ ಮಹತ್ವದ ಮಾತು. ಅಂದ್ರೆ ಗಾಯತ್ರಿ ಜಪ ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ಉಳಿಯದೆ ನಮ್ಮ ದೈನಂದಿನ ಜೀವನದ ಸಮಸ್ಯೆಗಳನ್ನೆದುರಿಸಕ್ಕೆ ಒಂದು ಕ್ರಿಯಾತ್ಮಕ ಚಿಂತನಾ ಸಾಧನವಾಗಿ ಬದಲಾಗುತ್ತೆ. ಇದು ಕೇವಲ ಯಾಂತ್ರಿಕ ಕರ್ಮದಿಂದ ಸಾಧ್ಯನಾ? ನೀವ್ ಹೇಳಿದ ಆ ಅಂಶ ನಿಜಕ್ಕೂ ಈ ಚರ್ಚೆಯ ತಿರುಳನ್ನ ಹಿಡಿಯತ್ತೆ. ಆದರೆ ನಾನದನ್ನ ಬೇರೆ ರೀತಿ ಅರ್ಥೈಸ್ತೀನಿ. ಜ್ಞಾನವು ಆಚರಣೆಯ ಸ್ಥಾನವನ್ನ ಪಡೆಯತ್ತೆ ಅನ್ನೋದನ್ನ ನಾನು ಒಪ್ಪಲ್ಲ. ನೀವ್ ಹೇಳ್ದ ಹಾಗೆ ಪೂರ್ಣ ಫಲಕ್ಕಾಗಿ ಜ್ಞಾನ ಬೇಕು ಅಂತ ಇದೆಯೇ ಹೊರತು ಜ್ಞಾನ ಇಲ್ಲದಿದ್ರೆ ಆಚರಣೆಗಳು ಪ್ರಯೋಜನ ಇಲ್ಲ ಅಂತ ಹೇಳಿಲ್ಲ. ಇದರಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸ ಇದೆ. ಆಚರಣೆಗಳೇ ಜ್ಞಾನವನ್ನ ಸ್ವೀಕರಿಸೋಕೆ ಬೇಕಾದ ಪ್ರಾಪ್ಯತೆ ಅಥವಾ ಅರ್ಹತೆಯನ್ನ ಸೃಷ್ಟಿ ಮಾಡ್ತವೆ.
ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ವಿದ್ಯಾರ್ಥಿ ತರಗತಿಗೆ ದಿನಾ ಬರ್ತಾನೆ, ಶ್ರದ್ಧೆಯಿಂದ ಪಾಠ ಕೇಳ್ತಾನೆ. ಇದು ಕರ್ಮ. ಇದರಿಂದ ಅವನಿಗೆ ವಿಷಯದ ಪರಿಚಯ ಆಗುತ್ತೆ, ಪರೀಕ್ಷೆಯಲ್ಲಿ ಪಾಸಾಗಬಹುದು. ಆದರೆ ವಿಷಯವನ್ನ ಆಳವಾಗಿ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಚಿಂತನೆ ನಡೆಸಿದ್ರೆ ಅವನು ತರಗತಿಗೆ ಮೊದಲಿಗನಾಗ್ತಾನೆ. ಇದು ಜ್ಞಾನ. ಆದ್ರೆ ತರಗತಿಗೆ ಹಾಜರಾಗದೆ ಅಂದ್ರೆ ಕರ್ಮ ಮಾಡದೆ ಕೇವಲ ಮನೇಲಿ ಕೂತು ನಾನು ಚಿಂತನೆ ಮಾಡ್ತೀನಿ ಅಂದ್ರೆ ಆಗುತ್ತಾ? ಕರ್ಮ ಮತ್ತು ಜ್ಞಾನ ಒಟ್ಟಿಗೆ ಸಾಗ್ಬೇಕು, ನಿಜ. ಆದ್ರೆ ಅವುಗಳಿಗೆ ಒಂದು ಕ್ರಮ ಇದೆ. ಕರ್ಮ ಮೊದಲು, ಜ್ಞಾನ ನಂತರ. ನಿಮ್ಮ ಉದಾಹರಣೆ ಚೆನ್ನಾಗಿದೆ. ಆದ್ರೆ ಅದನ್ನೇ ನಾನು ನನ್ನ ವಾದಕ್ಕೆ ಪೂರಕವಾಗಿ ಬಳಸ್ಕೋಬೋದು. ತರಗತಿಗೆ ಯಾಕೆ ಹೋಗ್ತಿದೀವಿ, ಯಾವ ವಿಷಯ ಕಲಿತಿದೀವಿ ಅನ್ನೋ ಅರಿವಿಲ್ದೆ ಅಂದ್ರೆ ಜ್ಞಾನವಿಲ್ದೆ ಪ್ರತಿದಿನ ಹಾಜರಾಗೋ ವಿದ್ಯಾರ್ಥಿಯ ಸ್ಥಿತಿ ಏನಾಗುತ್ತೆ? ಅವನ ಕಲಿಕೆ ಯಾಂತ್ರಿಕವಾಗುತ್ತೆ. ಗ್ರಂಥವೇ ಹೇಳೋ ಹಾಗೆ ಅನುಸಂಧಾನ ಇಲ್ಲದಿದ್ರೆ ಜಪವೂ ಯಾಂತ್ರಿಕತೆಗೆ ಪೋಷಕವಾಗ್ಬೋದು. ಆದ್ರೆ ಅರ್ಥವನ್ನ ತಿಳಿದು ಅನುಸಂಧಾನ ಮಾಡಿದ್ರೆ ಏನಾಗುತ್ತೆ? ಪ್ರತಿ ಜಪವೂ ನೂತನವಾಗಿ ಅನುಭವಕ್ಕೆ ಬರುತ್ತೆ. ಅಂದ್ರೆ ಪ್ರತಿದಿನ ಹೊಸ ಅರ್ಥಗಳು, ಹೊಸ ಅನುಭೂತಿಗಳು ಸಿಗ್ತವೆ. ಇದನ್ನೇ ಇನ್ನೊಂದು ರೀತಿ ಹೇಳೋದಾದ್ರೆ, ಒಬ್ಬ ಸಂಗೀತಕಾರ ಪ್ರತಿದಿನ ರಾಗವನ್ನ ಸಾಧನೆ ಮಾಡ್ತಾನೆ, ಅದು ಕರ್ಮ. ಆದ್ರೆ ಆ ರಾಗದ ಭಾವವನ್ನ, ಅದರ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಂಡು ಹಾಡಿದಾಗ ಮಾತ್ರ ಅವನ ಸಂಗೀತದಲ್ಲಿ ಜೀವ ಬರುತ್ತೆ, ಅದು ಜ್ಞಾನ. ಹಾಗಾಗಿ ಕರ್ಮವೂ ಜ್ಞಾನಕ್ಕೆ ಅಡಿಪಾಯ ಅನ್ನೋದಕ್ಕಿಂತ ಜ್ಞಾನವೂ ಕರ್ಮಕ್ಕೆ ಜೀವ ತುಂಬುತ್ತೆ ಅನ್ನೋದು ಹೆಚ್ಚು ಸೂಕ್ತ. ಹಾಗಾದ್ರೆ ನಿಮ್ಮ ಪ್ರಕಾರ ಅರ್ಥಜ್ಞಾನದ ಮಟ್ಟ ಹೇಗಿರಬೇಕು? ಗಾಯತ್ರಿ ಮಂತ್ರಕ್ಕೆ ಅನೇಕ ಹಂತದ ಅರ್ಥಗಳಿವೆ. ಸರಳವಾದ ಪದಶಃ ಅರ್ಥದಿಂದ ಹಿಡಿದು ಗಹನವಾದ ವೇದಾಂತದ ಅರ್ಥದವರೆಗೆ ಎಲ್ಲರೂ ಆ ಮಟ್ಟದ ಜ್ಞಾನವನ್ನ ಪಡೆಯೋದು ಸಾಧ್ಯನಾ? ಅಥವಾ ಕನಿಷ್ಠ ಮಟ್ಟದ ಅರ್ಥ ತಿಳಿದ್ರೆ ಸಾಕು ಅಂತೀರಾ? ಬಹಳ ಒಳ್ಳೆಯ ಪ್ರಶ್ನೆ. ಖಂಡಿತ ಎಲ್ಲರೂ ವೇದಾಂತ ಪಂಡಿತರಾಗ್ಬೇಕಿಲ್ಲ. ಆದ್ರೆ ನಾನು ಏನನ್ನ ಹೇಳ್ತಿದ್ದೇನೆ ಅನ್ನೋ ಪ್ರಾಥಮಿಕ ಅರಿವಾದ್ರೂ ಇರಬೇಕು. ಸೂರ್ಯನ ತೇಜಸ್ಸನ್ನ ಧ್ಯಾನಿಸ್ತಾ ಆ ತೇಜಸ್ಸು ನನ್ನ ಬುದ್ಧಿಯನ್ನ ಪ್ರಚೋದಿಸಲಿ ಅನ್ನೋ ಸರಳ ಅರ್ಥ ತಿಳಿದ್ರೂ ಸಾಕು. ಗ್ರಂಥ ಹೇಳೋ ಹಾಗೆ ಅನುಸಂಧಾನವನ್ನು ಹೆಚ್ಚು ಹೆಚ್ಚು ಮಾಡಿದಂತೆ ಅದರ ಆಳ ತಿಳಿಯುತ್ತಾ ಹೋಗುತ್ತೆ. ಇದು ಒಂದು ನಿರಂತರ ಪ್ರಕ್ರಿಯೆ. ಇವತ್ತು ಸರಳ ಅರ್ಥ ತಿಳಿದು ಜಪ ಮಾಡಿದ್ರೆ ನಾಳೆ ಅದರ ಇನ್ನೊಂದು ಮುಖ ಪರಿಚಯ ಆಗಬಹುದು. ಆದ್ರೆ ಏನೂ ತಿಳಿಯದೆ ಕೇವಲ ತುಟಿ ಅಲುಗಾಡಿಸಿದ್ರೆ ಅದು ಕೇವಲ ದೈಹಿಕ ವ್ಯಾಯಾಮ ಆಗುತ್ತೆ, ಆಧ್ಯಾತ್ಮಿಕ ಸಾಧನೆ ಆಗೋದಿಲ್ಲ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಸಂಧ್ಯಾ ವಂದನೆಯ ಅಂತರಂಗ ಗ್ರಂಥದ ಪ್ರಕಾರ ಗಾಯತ್ರಿ ಜಪ ಒಂದು ಸಮಗ್ರ ಅಭ್ಯಾಸ. ಇದರಲ್ಲಿ ಭೂತೋಚ್ಚಾಟನೆ, ಆಸನ ಶುದ್ಧಿಯಂತಹ ಪೂರ್ವಸಿದ್ಧತಾ ಕ್ರಮಗಳು ಕೇವಲ ಐಚ್ಛಿಕವಲ್ಲ, ಅವು ಅತ್ಯಗತ್ಯ. ಈ ಕರ್ಮಗಳು ಸಾಧಕನನ್ನ ಮಂತ್ರದ ಶಕ್ತಿಯನ್ನ ಸ್ವೀಕರಿಸೋಕೆ ಒಂದು ಅರ್ಹ ಪಾತ್ರವನ್ನಾಗಿ, ಒಂದು ಸಿದ್ಧವಾದ ಕ್ಷೇತ್ರವನ್ನಾಗಿ ಮಾಡುತ್ತವೆ. ಅರ್ಥವನ್ನ ತಿಳಿಯೋದು ಮುಖ್ಯನೇ, ಆದರೆ ಈ ಕ್ರಮಗಳ ಶಿಸ್ತುಬದ್ಧ ಆಚರಣೆಯೇ ಈ ಅಭ್ಯಾಸದ ಅಚಲವಾದ ಅಡಿಪಾಯ ಇದ್ದಾಗೆ. ಮತ್ತು ನನ್ನ ದೃಷ್ಟಿಯಲ್ಲಿ ಗಾಯತ್ರಿ ಜಪದ ಸಾರ ಇರೋದು ಅನುಸಂಧಾನದಲ್ಲಿ, ಅಂದ್ರೆ ಜ್ಞಾನ ಆಧಾರಿತ ಆಳವಾದ ಚಿಂತನೆಯಲ್ಲಿ. ಅರ್ಥಜ್ಞಾನಕ್ಕೆ ಗ್ರಂಥದಲ್ಲಿ ನೀಡಿರೋ ಸ್ಪಷ್ಟವಾದ ಒತ್ತು ಮತ್ತೆ ಅರ್ಥಚಿಂತನೆಯು ನಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ನೀಡತ್ತೆ ಅನ್ನೋ ಮಾತು, ನಿಜವಾದ ಪರಿವರ್ತನೆ ಬರೋದು ಮಂತ್ರದ ಅರ್ಥದೊಂದಿಗೆ ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ತೊಡಗಿಸಿಕೊಂಡಾಗ ಮಾತ್ರ ಅನ್ನೋದನ್ನು ಸೂಚಿಸುತ್ತೆ. ಆಚರಣೆಗಳು ಮನಸ್ಸನ್ನ ಕೇಂದ್ರೀಕರಿಸೋಕೆ ಸಹಾಯ ಮಾಡಬಹುದು, ಆದರೆ ಅವು ಕೇವಲ ಹೊರಗಿನ ಚೌಕಟ್ಟು, ಜ್ಞಾನವೇ ಅದರೊಳಗಿನ ಜೀವ. ಈ ಚರ್ಚೆಯು ಈ ಪ್ರಾಚೀನ ಅಭ್ಯಾಸದ ಒಂದು ದ್ವಂದ್ವ ಸ್ವರೂಪವನ್ನ ಚೆನ್ನಾಗಿ ಎತ್ತಿ ತೋರಿಸುತ್ತೆ. ಇದು ಕೇವಲ ಕರ್ಮ ಅಲ್ಲ, ಅಥವಾ ಕೇವಲ ಜ್ಞಾನವೂ ಅಲ್ಲ, ಬದಲಿಗೆ ಇವೇಡನ್ನೂ ಸಂಯೋಜಿಸುತ್ತೆ. ಹೌದು, ಬಹುಶಃ ಒಂದನ್ನ ಇನ್ನೊಂದಕ್ಕಿಂತ ಶ್ರೇಷ್ಠ ಅಂತ ವಾದಿಸೋ ಬದಲು ಅವುಗಳ ನಡುವಿನ ಸಂಕೀರ್ಣ ಮತ್ತು ಪರಸ್ಪರ ಅವಲಂಬಿತ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಜವಾದ ಸತ್ಯ ಅಡಗಿರ್ಬೋದು. ಒಂದು ನಾಣ್ಯದ ಎರಡೂ ಮುಖಗಳಿದ್ದ ಹಾಗೆ. ಕರ್ಮವಿಲ್ಲದ ಜ್ಞಾನ ಶುಷ್ಕ ಪಾಂಡಿತ್ಯ ಆಗ್ಬೋದು, ಜ್ಞಾನವಿಲ್ಲದ ಕರ್ಮ ಕುರುಡು ಆಚರಣೆ ಆಗ್ಬೋದು. ಈ ಎರಡೂ ಮಾರ್ಗಗಳು ಹೇಗೆ ಒಂದಕ್ಕೊಂದು ಪೂರಕವಾಗಿವೆ ಅನ್ನೋದರ ಕುರಿತು ಅನ್ವೇಷಿಸಲು ಈ ಮೂಲ ಸಾಮಗ್ರಿಯಲ್ಲಿ ಇನ್ನೂ ಹೆಚ್ಚಿನ ಅವಕಾಶವಿದೆ.